ಎವ್ರಿವನ್, ನಾನಿವತ್ತು ಪುಂಡಿ ಪಲ್ಯ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲನೇದಾಗಿ ಇದಕ್ಕೆ ಬೇಕಾಗುವ ಸೊಪ್ಪು ಅಂದರೆ ಪುಂಡಿ ಸೊಪ್ಪು ಮತ್ತು ಪಾಲಕ್ ಸೊಪ್ಪು, ಕೆಂಪು ದಂಟಿನ ಸೊಪ್ಪು ಅಥವಾ ಅರಿವೆ ಸೊಪ್ಪು ಅಂತಾರೆ. ಸಬ್ಬೆ ಸೊಪ್ಪನ್ನು ಒಂದು ಕಟ್ ಆಗೋಷ್ಟು ತೊಗೊಂಡಿದ್ದೀನಿ. ಇದಕ್ಕೆ ಒಣಗನೆ ಸೊಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ. ಮೊದಲನೇದಾಗಿ ತೊಗರಿಬೇಳೆ, ಹೆಸರು ಕಾಳು, ಕಡಲೆಕಾಳು ಮತ್ತು 1 ಸ್ಪೂನ್ ಆಗೋಷ್ಟು ಅಕ್ಕಿ. ಇಷ್ಟಿದ್ರೆ ಸಾಕು. ಇದು ಒಂದೇ ಕುಕ್ಕರಲ್ಲಿ ಚೆನ್ನಾಗಿ ತೊಳೆದು ಇದನ್ನು ಒಂದು 5 ವಿಜಲ್ ಹಾಕ್ಸ್ಕೊಳ್ಳೋಣ. ಮೊದಲನೇದಾಗಿ ಜಾರಿಗೆ ನಾನು ಹಸಿಮೆಣಸಿನ್ಕಾಯಿ ಮತ್ತು ಕೊಬ್ಬರಿಯನ್ನು ಮಿಕ್ಸಿ ಮಾಡ್ಕೊತೀನಿ. ನೋಡಿ, 4 ಕಾಳನ್ನು ಬೇಯಿಸಿದ್ನೆಲ್ಲ ಈ ಥರ ಆಗುತ್ತೆ. ಇದಕ್ಕೆ ನಾನು ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿ ನೀರಲ್ಲಿ ಹಾಕಿದ್ದೆ. ಆ ಸೊಪ್ಪನ್ನು ತೊಳೆದು ನಾನು ಈ ಟೈಮಲ್ಲಿ ಇದಕ್ಕೆ ಕಾಳಿಗೆ ಸೇರಿಸ್ಕೊತೀನಿ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ 1 ಸ್ಪೂನ್ ಆಗುವಷ್ಟು ಸಾಂಬಾರು ಪೌಡರನ್ನು ಹಾಕಬೇಕು. 1 ಸ್ಪೂನು ಅರಿಶಿನ ಪುಡಿಯನ್ನು ಹಾಕಬೇಕು. ನಾವು ಮಿಕ್ಸಿ ಮಾಡ್ಕೊಂಡಿದ್ವಲ್ಲ ಆ ಕೊಬ್ಬರಿ ಮತ್ತು ಹಸಿ ಖಾರವನ್ನು ಇದಕ್ಕೆ ಹಾಕಬೇಕು. ಈ ಸೊಪ್ಪು ಹುಳಿ ಇರೋದ್ರಿಂದ ನಾನು ಸ್ವಲ್ಪ ರುಚಿಗೆ ಅಂತ ಸ್ವಲ್ಪ ಹುಣಸೆ ಹುಳಿನ ಸ್ವಲ್ಪ ಸೇರಿಸ್ತಾ ಇದ್ದೀನಿ. ಇಷ್ಟನ್ನು ಹಾಕಿ ನಾನು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಕುದಿಸ್ಬೇಕು. ಸೊಪ್ಪೆಲ್ಲ ಚೆನ್ನಾಗಿ ಬೇಯೋ ಹಾಗೆ ಕುದಿಸಿದ್ರೆ ಇದು ರೆಡಿ ಆದಂಗೆ. ಇದಕ್ಕೆ ಇವಾಗ ನಾವು ಉಪ್ಪು ಬೇಕಾದರೆ ಇನ್ನೊಂದು ಸ್ವಲ್ಪ ನೋಡಿ ಹಾಕ್ಕೋಬೋದು. ಇದಕ್ಕೆ ಒಗ್ಗರಣೆ ಕೊಡೋಣ. ಒಂದು ಬಾಣಲೆಯಲ್ಲಿ ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ ಮತ್ತು ಕರಿಬೇವು, ಈರುಳ್ಳಿ ಇಷ್ಟನ್ನು ಫ್ರೈ ಮಾಡಿ ಇದಕ್ಕೆ ಒಗ್ಗರಣೆ ಕೊಟ್ಟರೆ ಪುಂಡಿ ಪಲ್ಯ ರೆಡಿ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ ರೊಟ್ಟಿ ಜೊತೆ. ಇಷ್ಟು ಮಾಡಿದರೆ ಸಾಕು. ಸೊಪ್ಪೇನು ತಿಕ್ಕೋದು ಬೇಡ. ಇದು ಹೀಗೆ ಊಟ ಮಾಡಬೇಕು, ಚೆನ್ನಾಗಿರುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.